ನಮಸ್ಕಾರ. ಅಶ್ವ ಸ್ಪೆಷಲ್ಗೆ ಸ್ವಾಗತ. ನಾನು ನಿರೀಕ್ಷಾ ನಾಗರಾಜ್. ಹಿಂದೂ ಧರ್ಮದಲ್ಲಿ ವಿಗ್ರಹ ಪೂಜೆ, ಗೊಂಬೆ ಅಲಂಕಾರಕ್ಕೆ ಅದರದ್ದೇ ಆದ ಮಹತ್ವ ಇದೆ. ಅದರಲ್ಲೂ ವಿಶ್ವವಿಖ್ಯಾತ ಮೈಸೂರು ದಸರಾ ಹಬ್ಬದಲ್ಲಿ ಮನೆಗೆ ಮತ್ತಷ್ಟು ಮೆರುಗು ನೀಡುವ ಗೊಂಬೆ ಅಲಂಕಾರ ಕಣ್ತುಂಬಿಕೊಳ್ಳುವುದೇ ಒಂದು ರೀತಿಯ ಚಂದ ಅಲ್ವಾ? ಮನೆಯಲ್ಲಿ ಗೊಂಬೆಗಳನ್ನ ಇಡುವುದೇಕೆ, ಇದರ ಹಿಂದಿನ ಇತಿಹಾಸವನ್ನ ಏನು ಅನ್ನೋದನ್ನ ತಿಳಿಯೋಣ ಬನ್ನಿ. ನವರಾತ್ರಿ ಹಬ್ಬ ಬಂತು ಅಂದ್ರೆ ಸಾಕು, ಮನೆಗಳಲ್ಲಿ ಸಂಭ್ರಮ ಹೆಚ್ಚಾಗುತ್ತೆ. 9 ದಿನ ಮಾಡುವ ಈ ಹಬ್ಬ ಮನೆಗೆ, ಜನರಿಗೆ ಒಂದು ರೀತಿಯ ಉತ್ಸಾಹ, ಸಂಭ್ರಮದಲ್ಲಿಡುತ್ತೆ. ಅದರಲ್ಲೂ ಮೈಸೂರಿನ ಭಾಗದಲ್ಲಂತೂ ಈ ಹಬ್ಬ ನೋಡುವುದೇ ಒಂದು ರೀತಿ ಚಂದ. ಮೈಸೂರಿನಲ್ಲಿ ನಡೆಯುವ ಜಂಬೂ ಸವಾರಿ ಕಣ್ತುಂಬಿಕೊಳ್ಳಲು ಲಕ್ಷಾಂತರ ಜನ ವಿದೇಶದಿಂದೆಲ್ಲ ಮೈಸೂರಿಗೆ ಬರ್ತಾರೆ. ಇನ್ನು ಮತ್ತೊಂದೆಡೆ ಮನೆಗಳಲ್ಲಿ ಗೊಂಬೆಗಳನ್ನ ಇಡುವುದು ದಸರಾ ಹಬ್ಬದ ಪ್ರಮುಖ ಆಕರ್ಷಣೆಯಾಗಿದೆ. ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ಗೊಂಬೆಗಳನ್ನ ಇಡುವ ಸಂಪ್ರದಾಯವಿದೆ ಅಂತಾನೆ ಹೇಳ್ಬೋದು. ಗೊಂಬೆ ಕೂರಿಸುವ ಸಂಪ್ರದಾಯ 18ನೇ ಶತಮಾನದಲ್ಲಿ ಆರಂಭವಾಗಿದ್ದು, ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ, ತಮಿಳುನಾಡಿನಲ್ಲಿ ಗೊಂಬೆ ಹಬ್ಬ ಜನಪ್ರಿಯತೆ ಪಡೆದುಕೊಂಡಿದೆ. ಇದನ್ನ ಗೊಂಬೆ ಹಬ್ಬ ಅಂತಾನೆ ಕರೀತಾರೆ. ಗೊಂಬೆ ಹಬ್ಬ ಮೊದಲು ಆರಂಭವಾದದ್ದು ಮೈಸೂರಿನಲ್ಲಿ. ದಸರಾ ಹಬ್ಬದಲ್ಲಿ ಮನೆಗಳಲ್ಲಿ ಗೊಂಬೆಗಳನ್ನ ಕೂರಿಸುವ ಪದ್ಧತಿಯು ಮೈಸೂರಿನ ಪ್ರಾಂತ್ಯದಲ್ಲಿ ಮೊಟ್ಟ ಮೊದಲಿಗೆ ಆರಂಭವಾಯಿತು. ಮೈಸೂರು ದಸರಾ ಎಂದು ಜಗತ್ ಪ್ರಸಿದ್ಧಿ ಪಡೆದಿರುವಂತಹ ಆಚರಣೆ ಮೈಸೂರು ಅರಮನೆಯಲ್ಲಿ ನಡೆದರೆ, ಪ್ರಜೆಗಳೆಲ್ಲರ ಮನೆಯಲ್ಲಿ ಹಬ್ಬದ ಸಂಭ್ರಮವಾಗಿ ಪಟ್ಟದ ಬೊಂಬೆಗಳನ್ನ ಇಟ್ಟು ಪೂಜಿಸುವಂತಹ ಪದ್ಧತಿ ಬೆಳೆದುಕೊಂಡು ಬಂತು ಅಂತ ಮಾತಿದೆ. ಸಮಸ್ತ ಸೃಷ್ಟಿ ಒಂದೇ ವಸ್ತುವಿನಿಂದ ಆಗಿದೆ ಎಂದು ಮಹತ್ವವನ್ನ ಸಾರುವುದೇ ದಸರಾ ಸಮಯದಲ್ಲಿ ಬೊಂಬೆ ಇಡುವುದರ ಸಂಕೇತ. ಬೊಂಬೆಗಳನ್ನ ಕೂರಿಸೋದ್ರಲ್ಲಿ ದೇವತೆಗಳಿಂದ ಹಿಡಿದು ಸಾಧು ಸಂತರು, ಸತ್ಪುರುಷರು, ಸಾಮಾನ್ಯ ಮನುಷ್ಯರು, ಜನರ ಜೀವನ ಶೈಲಿ, ಹಳ್ಳಿ ಬದುಕು, ವ್ಯಾಪಾರ, ಕೃಷಿ, ಕ್ರೀಡೆ, ಉದ್ಯೋಗ, ಪಶು ಪಕ್ಷಿಗಳು ಹೀಗೆ ಸಕಲವೂ ದೇವರ ಅನುಗ್ರಹವಾಗಿದ್ದು, ಯಾವುದನ್ನ ತುಚ್ಛವಾಗಿ ನೋಡಬಾರದು. ಈ ಪ್ರಕೃತಿಯಲ್ಲಿರುವಂತಹ ಪ್ರತಿಯೊಂದು ಮುಖ್ಯವೇ ಎಂದು ಬೊಂಬೆಗಳು ಸಂದೇಶವನ್ನ ಸಾರುತ್ತೆ. ಬೊಂಬೆಗಳನ್ನ ಮನೆಯಲ್ಲೇ ಇಟ್ಟ ಬಳಿಕ ಪ್ರತಿನಿತ್ಯ ಅದಕ್ಕೆ ಪೂಜೆಯನ್ನ ಮಾಡಬೇಕು. ನೈವೇದ್ಯ ಮಾಡಿ ಸಂಜೆ ವೇಳೆ ಆರತಿಯನ್ನ ಮಾಡಬೇಕು. ಸುತ್ತಮುತ್ತಲಿನ ಜನರನ್ನ ಕರೆದು ಅರಿಶಿನ ಕುಂಕುಮ ಪ್ರಸಾದ ವಿನಿಯೋಗವನ್ನ ಮಾಡುವಂತಹ ಪದ್ಧತಿ ಕೂಡ ಇದೆ. ಮನೆಗಳಲ್ಲಿ ಇಟ್ಟ ಬೊಂಬೆಗಳನ್ನ ನೋಡಲು ಜನರು ಭೇಟಿ ಮಾಡುವುದು ಸಾಮಾನ್ಯ. ಇದರೊಂದಿಗೆ ಸಂಬಂಧಿಗಳು, ಸ್ನೇಹಿತರು, ಪರಿಚಯಸ್ಥರು, ಇಷ್ಟವಾದವರು ಒಂದೆಡೆ ಸೇರಲು ಒಂದು ಸಂದರ್ಭ ಕೂಡ ಸೃಷ್ಟಿಯಾಗುತ್ತೆ. ದೇವರ ದೃಷ್ಟಿಯಲ್ಲಿ ನಾವು ಬೊಂಬೆಗಳೇ. ಅವನ ಆದೇಶದಂತೆ, ಅವರ ಇಚ್ಛೆಯಂತೆ ಎಲ್ಲವೂ ನಡೆಯುತ್ತೆ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವ ಸ್ಪೆಷಲ್.